ಹಾಯ್ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಲರ್ನ್ ಆನ್ಲೈನ್. ನಾನು ನಿಮ್ಮ ವಿನಾಯಕ್ ಅಡ್ಡಿಪುಡಿ ಮಾತಾಡ್ತಾ ಇದ್ದೀನಿ. ಇದು ನಮ್ಮ SSC GD 2025ರ ನೋಟಿಫಿಕೇಶನ್. ಅಂದ್ರೆ ಇನ್ನ ಡಿಸೆಂಬರ್ ಮಂತ್ ಅಲ್ಲಿ ಎಲ್ಲ ಎಕ್ಸ್ಪೆಕ್ಟೆಡ್ ಡೇಟ್ ಇದೆ. ವೇಕೆನ್ಸೀಸ್ಗಳ ಬಗ್ಗೆ, ಸ್ಟ್ರಾಟಜಿಸ್ ಬಗ್ಗೆ ಇನ್ನ ನೋಟಿಫಿಕೇಶನ್ ಬಂದಿಲ್ಲಲ್ವಾ ಸರ್, ಏನ್ ಇಷ್ಟು ಬೇಗ ವಿಡಿಯೋ ತೆಗೆದುಕೊಂಡು ಬಂದಿದ್ದೀರಾ ಅಂತಂದ್ರೆ, ಖಂಡಿತ ನೋಟಿಫಿಕೇಶನ್ ಬಂದ ಮೇಲೆ ನಮಗೆ ಜಾಸ್ತಿ ಸಮಯ ಸಿಗಲ್ಲ. ಹಾಗಾಗಿ ನಿಮಗೋಸ್ಕರನೇ ವೇಗವಾಗಿ ಅಥವಾ ಬೇಗನೆ ನಿಮಗೆ ಏನಪ್ಪಾ ಅಂತಂದ್ರೆ ಈ ನೋಟಿಫಿಕೇಶನ್ ಬಗ್ಗೆ ಅಥವಾ SSC GD ಎಕ್ಸಾಮ್ಸ್ ಬಗ್ಗೆ ಅವೇರ್ ಮಾಡೋದಕ್ಕೋಸ್ಕರನೇ ಈ ಒಂದು ವಿಡಿಯೋ ಆಗಿರುತ್ತೆ. ಇದನ್ನ ಕೊನೆ ತನಕ ನೋಡಿ ಮಿಸ್ ಮಾಡ್ಕೊಳಕ್ ಹೋಗ್ಬೇಡಿ. ಹಾಗೆ ನಿಮ್ಮ ಒಂದು ಸ್ನೇಹಿತರಾಗಿರ್ಬೋದು, ನಿಮ್ಮ ಫ್ಯಾಮಿಲಿಯಲ್ಲಿ ಆಗಿರ್ಬೋದು, ಯಾರಾದ್ರೂ SSC GD ಗೆ ತಯಾರಿ ನಡೆಸ್ತಾ ಇದ್ದಾರೆ ಅಂದ್ರೆ ಖಂಡಿತ ಈ ಲಿಂಕ್ ಅನ್ನು ಅವ್ರಿಗೂ ಕೂಡ ಶೇರ್ ಮಾಡಿ. ಓಕೆ, ಸೊ ಹಾಗಾದ್ರೆ ಈ ಒಂದು ವಿಡಿಯೋದಲ್ಲಿ ಅಜೆಂಡಾ ಏನಪ್ಪಾ, ಏನೆಲ್ಲ ಕವರ್ ಮಾಡ್ತೀವಿ ಅಂತಂತಂದ್ರೆ, ನೋಟಿಫಿಕೇಶನ್ ಡೇಟ್ ಯಾವಾಗ ಬರಬಹುದು, ಅಥವಾ ವೇಕೆನ್ಸೀಸ್ಗಳು ಎಷ್ಟು ಪ್ರಿಡಿಕ್ಷನ್ ಇದೆ ಅಂದ್ರೆ ಎಷ್ಟು ಬರುವ ಸಾಧ್ಯತೆ ಇದೆ, ಅದಲ್ಲದೆ ಎಕ್ಸಾಮ್ ನ ಪ್ಯಾಟರ್ನ್ ಮತ್ತೆ ಕಟ್ ಆಫ್ ಯಾವ ತರ ಇರುತ್ತೆ, ಫಿಸಿಕಲ್ ಟೆಸ್ಟ್ ಡೀಟೇಲ್ಸ್ ಗಳ ಬಗ್ಗೆ ಅಥವಾ ಬ್ಯಾಚ್ ಡೀಟೇಲ್ಸ್, ಮತ್ತೆ ನಮ್ಮ ಒಂದು ನಡೀತಿರುವಂತ ಮುಂದೆ ಬರುವಂತ ಬ್ಯಾಚ್ ಬಗ್ಗೆ ಕೂಡ ನಿಮಗೆ ಇಲ್ಲಿ ಮಾಹಿತಿ ಸಿಗ್ತಾ ಹೋಗುತ್ತೆ. ಹಾಗಾದ್ರೆ ನೀವು ನೋಡಿದಿರಾ, SSC GD ಅಂತ ನೀವು ಎಕ್ಸಾಮ್ ಬಗ್ಗೆ ಕೇಳಿರ್ತೀರಾ. ಯಾರೆಲ್ಲ ಒಂದು ಆರ್ಮಿಗೆ ಸೇರ್ಬೇಕನ್ನೋ ಒಂದು ಬಹಳಷ್ಟು ಕನಸಿರುತ್ತಲ್ಲ, ಅವರು ಈ ಖಂಡಿತ ಈ ಒಂದು ಏನಪ್ಪಾ ಅಂತಂತಂದ್ರೆ ಇಲ್ಲಿ ನೋಡೇ ನೋಡ್ತಾರೆ. ಯಾಕಂದ್ರೆ ಪ್ರತಿ ವರ್ಷನೂ ಕೂಡ SSC GD ಅಂತ ಎಕ್ಸಾಮ್ಸ್ಗಳು ನಡೀತಾನೆ ಇರುತ್ತೆ. ಸೊ ನೀವೇನಾದ್ರೂ ಪ್ಲಾನಿಂಗ್ ಮಾಡ್ತಾ ಇದ್ದೀರಾ ಸೀರಿಯಸ್ ಆಗಿ, ನಾನು ಕೂಡ ಮಾಡ್ಬೇಕಂತಿದ್ರೆ ಇದು ನಿಮ್ಮ ಕರೆಕ್ಟ್ ಟೈಮ್, ಅಂದ್ರೆ ಇದು ನಿಮ್ಮ ಒಂದು ಸರಿಯಾದ ಸಮಯ ಆಗಿದೆ ಅಂತ ಹೇಳ್ಕೊತೀನಿ. ಯಾಕಂತಂದ್ರೆ ಒಂದು ನೆನಪಿಟ್ಕೊಳ್ಳಿ, ಏನಪ್ಪಾ ಅಂತಂದ್ರೆ ವಿನ್ನರ್ಸ್ ಅನ್ನೋರು ಲಕ್ಕಿ ಅಂತ ಆಗಿರಲ್ಲ ನೋಡಿ, ಅದಕ್ಕೆ ಕೊಟ್ಟಿದ್ದೀನಿ. ವಿನ್ನರ್ಸ್ ಆರ್ ಪ್ರಿಪೇರ್ಡ್ ನಾಟ್ ಲಕ್ಕಿಲಿ, ಹೌದಾ? ಸೊ ವಿನ್ನರ್ಸ್ ಅನ್ನೋರು ತಯಾರಿ ಅವ್ರು ನಡೆಸಿರ್ತಾರೆ, ಅಥವಾ ತಯಾರಿ ಒಂದು ನಡೆಸೋಕೋಸ್ಕರ ಒಂದು ಒಂದು ಶ್ರಮ ಅನ್ನೋದು ಇದ್ದೇ ಇರುತ್ತೆ. ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಇಂತ್ರ ಆಗಿರ್ಬೋದು ಕೂಡ, ಅಥವಾ ಒಂದು ಗೈಡರ್ ಇಂತ್ರ, ಹೌದಾ? ಸೊ ಲಕ್ಕಿಲಿ ಅಂತೂ ಯಾರು ಕೂಡ ಚಾನ್ಸೇ ಇಲ್ಲ ಈ ಒಂದು ಮಾಡ್ಕೊಳ್ಳೋದಕ್ಕೆ, ಹೌದಾ? ಅವರ ಪರಿಶ್ರಮ ಅನ್ನೋದು ಅಷ್ಟೊಂದು ನೋಡ್ತಾ ಹೋಗ್ತೀವಿ. ಸೊ ಹಾಗಾದ್ರೆ ನೋಟಿಫಿಕೇಶನ್ ಟ್ರೆಂಡ್ ಅನಾಲಿಸಿಸ್ ನೋಡ್ತಾ ಇದ್ದಾಗ ನಮಗೆ ಒಂದು ಗ್ರಾಫಿಕ್ ಶೋ ಆಗುತ್ತೆ. ಏನಪ್ಪಾ ಅಂತಂದ್ರೆ ಅಕ್ಟೋಬರ್ ಇಂದ ಜನವರಿಗೆ ನಮಗೆ ಸಮಯ ಎಕ್ಸಾಮ್ SSGD, ಯಾಕಂದ್ರೆ ಒಂದು ಹೊಸ ಕ್ಯಾಲೆಂಡರ್ ಬಂದ್ರೆ ಸಾಕು ನಮಗೆ. ಯಾವಾಗ ಏನ್ ಹಬ್ಬ ಇದೆ ಅಂತ ಕೊಡ್ತಿರ್ತಾರಲ್ಲ, ಹಂಗೇನೆ SSC GD ಕೂಡ ಪ್ರತಿ ವರ್ಷ ಒಂದು ಕ್ಯಾಲೆಂಡರ್ ಕೊಡ್ತಾ ಇರ್ತಾನೆ, ಯಾವಾಗ ಯಾವೆಲ್ಲ ಎಕ್ಸಾಮ್ ನಡೆಯುತ್ತೆ ಅಂತ. ಹಾಗೆ ಈ ವರ್ಷ ಬಂದಿರೋ ನಮಗೊಂದು ಕ್ಯಾಲೆಂಡರ್ ಅಲ್ಲಿ ಡಿಸೆಂಬರ್ ಅಲ್ಲಿ ನಮಗೆ ನೋಟಿಫಿಕೇಶನ್ ಆಗುವಂತದ್ದಿದೆ, ಜನವರಿ ಮತ್ತೆ ಫೆಬ್ರವರಿಯಲ್ಲಿ ಎಕ್ಸಾಮ್ಸ್ ಇರುತ್ತೆ ಅಂತ ನಮಗೆ ಸಮಯ ಅವನು ನಿಗದಿಪಡಿಸಿದ್ದ, ಹೌದಾ? ಸೊ ಹಾಗಾದ್ರೆ ನಾವು ಈಗ ಜನವರಿಗೆ ಎಕ್ಸಾಮ್ಸ್ ಇದೆ ಅಂತ ಗೊತ್ತು, ಅಥವಾ ಫೆಬ್ರವರಿಗಿದೆ, ತಡಿ ಒಂದ್ ಸ್ವಲ್ಪ ಅಫಿಷಿಯಲ್ ನೋಟಿಫಿಕೇಶನ್ ಬಂದ ಮೇಲೆನೆ ಪ್ರಾರಂಭ ಮಾಡ್ತೀನಿ ಅಂದ್ರೆ ನಿಮಗೆ ಜಾಸ್ತಿ ಸಮಯ ಇರಲ್ಲ ಅಲ್ಲಿ ತಯಾರಿ ನಡೆಸೋದಕ್ಕೆ. ಓಕೆ, ಮತ್ತೆ ನೀವು 1 ಇಯರ್ ವೇಟ್ ಮಾಡ್ಬೇಕಾಗತ್ತೆ. ಸೊ ಹಾಗಾಗಿ ಆ ತರ ಆಗೋದ್ ಬೇಡ. ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನ ರೆಡಿ ಇಟ್ಕೊಳ್ಳಿ. 10th ಮಾರ್ಕ್ಸ್ ಕಾರ್ಡು, ಫೋಟೋ, ID, ಏನೇನ್ ಬೇಕು ಬೇಸಿಕ್ ಡೀಟೇಲ್ಸ್ ಎಲ್ಲದೂ ಕೂಡ ನಿಮ್ಮ ಹತ್ರ ಒಂದು ದಾಖಲೆಗಳು ಇರಲಿ. ಓಕೆ, ಇಲ್ಲಿ ನೋಡ್ಬೋದು ನಿಮಗೆ BSF, CISF, CRPF, ITBP ಅಥವಾ ನಮಗೆ SSB ಹಲವಾರುಗಳು ಏನಪ್ಪಾ ಅಂತಂತಂದ್ರೆ ನಮಗೆ ವೇಕೆನ್ಸೀಸ್ಗಳು ನೋಡ್ತಾ ಇದೀವಿ, ಹೌದಾ? ಸೊ ಎಲ್ಲಾನು ಕೂಡ ಅಸ್ಸಾಂ ರೈಫಲ್ಸ್ ಆಗಿರ್ಬೋದು, ITBP ಆಗಿರ್ಬೋದು, CRPF, CISF, BSF, SSB, ಓಕೆ, ಎಲ್ಲಾ ತರದ್ದು ಕೂಡ ಹತ್ತತ್ರ ಏನಿಲ್ಲ ಅಂತಂದ್ರು 50,000 ವೇಕೆನ್ಸೀಸ್ಗಳಿರುತ್ತೆ ಅಂತ ಕೂಡ ಒಂದು ಸಾಧ್ಯತೆ ಇದೆ. 50,000 ವೇಕೆನ್ಸೀಸ್ಗಳು. ಯಾಕಂದ್ರೆ ಯೂಶಲಿ ನಮಗೆ ಅದು ಒಂದು ನೋಟಿಫಿಕೇಶನ್ ಕಿಂತ ಮುಂಚೆ ಸಿರುವಂತ ಒಂದು ಸುದ್ದಿ ಏನಪ್ಪಾ ಅಂತಂದ್ರೆ 52,000 ನಮಗೆ ಈ ಬಾರಿ SSC GD ಬರುವಂತ ಸಾಧ್ಯತೆ ಇದೆ ಅಂತ ಹೇಳಿದಾನೆ, ಹೌದಾ? ಸರ್ 50,000, 52,000 ಮತ್ತೆ ನೋಡಿದ್ರೆ ಅಪ್ಲಿಕೇಶನ್ 52 ಲಕ್ಷ ಹಾಕಿದ್ರು ಹೋದ ವರ್ಷ. 52 ಲಕ್ಷ 40,000 ವೇಕೆನ್ಸೀಸ್ ಇತ್ತು, ಅದ್ರಲ್ಲೇ 52 ಲಕ್ಷ ಹಾಕಿದ್ರಲ್ಲ, ನಂದ್ ಆಗುತ್ತಾ ಸರ್ ಅನ್ನೋದು ಬಹಳಷ್ಟು ಡೌಟ್ ಇರುತ್ತೆ. ನೋಡಿ, ಯಾವತ್ತು ನಿಮಗ ನೀವೇ ಈ ತರ ನೆಗೆಟಿವ್ ಆಗಿ ಥಿಂಕ್ ಮಾಡ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ 52 ಲಕ್ಷದಲ್ಲಿ ನಿಮ್ಮನ್ನ ಕಂಪೇರ್ ಮಾಡ್ಕೊಳಕ್ ಹೋಗ್ಬೇಡಿ. ನೀವು ಯಾವ ತರ ಇರ್ಬೇಕಂದ್ರೆ, ಆ 40,000 ವೇಕೆನ್ಸೀಸ್ ಅಲ್ಲಿ ನಂದು ಒಂದು ಜಾಬ್ ಸಾಕಲ್ಲಪ್ಪ, ನನಗೆ ಬೇಕಾಗಿರೋದು ಒಂದೇ ಪೋಸ್ಟ್ ಅಲ್ಲ, ಸೊ ಆ ಒಂದು ಪೋಸ್ಟ್ ನನಗೆ ಸಿಕ್ಕರೆ ಸಾಕಲ್ಲ ಅಂತ ಅದ್ರ ತರಕಂಗ ಪ್ರಯತ್ನ ಮಾಡಿ, ಹೌದಾ? ಸೊ ಅದಕ್ಕೋಸ್ಕರ ಇಲ್ಲಿ ನೀವು ನೋಡ್ಬೋದು ವೇಕೆನ್ಸೀಸ್ ಗಳಿದಾವೆ. ಅಪ್ಲಿಕೇಶನ್ಸ್ ಬಗ್ಗೆ ತಲೆ ಕೆಡ್ಸ್ಕೊಬಾರ್ದು. ನಮ್ಮ ಪ್ರೊಸೆಸ್, ನಾವು ಎದ್ರಲ್ಲಿ ವೀಕ್ ಇದೀವಿ, ಎದ್ರಲ್ಲಿ ಇನ್ನ ಸ್ಟ್ರಾಂಗ್ ಆಗ್ಬೇಕು, ಇದ್ರ ಮೇಲೆ ವರ್ಕ್ ಮಾಡ್ತಾ ಬನ್ನಿ. ಓಕೆ, ಸೊ ಈ ಒಂದು ಫೋಕಸ್ ಅನ್ನ ಮಾಡ್ಕೊಳ್ಳಿ. 30ರಿಂದ 40,000 ಅಲ್ಲ, 50,000 ಬರುತ್ತಂತ ಇದೆ. ಹಾಗಾದ್ರೆ SSC GD ಎಕ್ಸಾಮ್ ಅನ್ನೋದು ಬಹಳ ಸುಲಭ ರೀ, ಹೌದಾ ಸರ್? ಅಷ್ಟೊಂದು ಸುಲಭ ಇರುತ್ತಾ? ಖಂಡಿತ. ಯಾಕಂದ್ರೆ 80 ಕ್ವಶನ್, 160 ಮಾರ್ಕ್ಸ್ ಗಳು ನಿಮಗೆ ಈ SSC GD ಅಲ್ಲಿ ನೋಡ್ತೀರಾ ಎಕ್ಸಾಮ್ಸ್ ಅಲ್ಲಿ. ಅದ್ರಲ್ಲಿ 4 ಸೆಕ್ಷನ್ ಅಂತ ಇರುತ್ತೆ: GK, ಮ್ಯಾಥ್ಸ್, ರೀಸನಿಂಗ್ ಮತ್ತೆ ಇಂಗ್ಲಿಷ್ ಅಥವಾ ಹಿಂದಿ. ಪ್ರತಿ ಒಂದು ಸೆಕ್ಷನ್ ಅಲ್ಲಿ 20 ಕ್ವಶನ್, ಅಂದ್ರೆ ಒಂದು ಕ್ವಶನ್ಗೆ 2 ಮಾರ್ಕ್ಸ್.
ಹೌದಾ? ಒಂದು ಕ್ವಶನ್ಗೆ 2 ಮಾರ್ಕ್ಸ್ ಅಂತ ಇರುತ್ತೆ. 20 ಅಂದ್ರೆ 80 ಕ್ವಶನ್ಸ್ಗಳಿರುತ್ತೆ. ಟೋಟಲ್ 160 ಮಾರ್ಕ್ಸ್ ಇರುತ್ತೆ. ಒಂದು ತಪ್ಪಾದ್ರೆ ನಿಮಗೆ 0.25 ನೆಗೆಟಿವ್ ಅಂದ್ರೆ ಲೈಕ್ ನಾವು ಅದು ಆಕ್ಚುಲ್ ನೋಡಿದಾಗ 0.5 ಹೋಗುತ್ತೆ. ಯಾಕಂದ್ರೆ ನಮಗೆ 1/4 ಅಂತಂದ್ರೆ 2 ಮಾರ್ಕ್ಸ್ 1/4 0.5 ಮಾರ್ಕ್ಸ್. ಹೌದಾ? ಸೊ ಹಾಗಾಗಿ ನೆಗೆಟಿವ್ ಮಾರ್ಕಿಂಗ್ ಕೂಡ ನೋಡ್ತೀವಿ. ಕಟ್ ಆಫ್ ನೋಡ್ಬೋದು ನೀವು, ಜನರಲ್ ಇರೋದೇ 72ರಿಂದ 78. ಯೂಶಲಿ ಇನ್ನ ಕಡಿಮೆ ಇರುತ್ತೆ ರಾಜ್ಯಗಳಿಗೆ ಹೋಲಿಸಿದ್ರೆ. ನಮಗೆ ಬಹಳಷ್ಟು ರಾಜ್ಯಗಳಲ್ಲಿ ಕಡಿಮೆ ಇರುತ್ತೆ. ಕರ್ನಾಟಕದಲ್ಲಿ ಕೂಡ ಕಡಿಮೆ ಇದೆ. OBC 68ರಿಂದ 74 ಇದೆ. SC ST 58ರಿಂದ 65 ಇದೆ. ಸೊ ನೀವು 70 ಸ್ಕೋರ್ ಮಾಡಿದ್ರ ಪ್ಲಸ್ ಅಂದ್ರೆ ಸೇಫ್. 80 ಸ್ಕೋರ್ ಮಾಡಿದ್ರೆ ಟಾಪರ್. ಬಟ್ 70 ಟಾರ್ಗೆಟ್ ಅಲ್ಲ ನಮ್ದು. SSC GD 160ಕ್ಕೆ 110 20 ಮೇಲೆ ತೆಗಿಬೇಕು ನೀವು. 110 to 120 ನೀವು ಮೇಲ್ಗಡೆ ಮಾರ್ಕ್ಸ್ ಬರಬೇಕು. ಬರುತ್ತಾ ಸರ್ ಅಷ್ಟೊಂದು? ಖಂಡಿತ. ನಮ್ಮ ರೀಸೆಂಟ್ ಅಚೀವರ್ಸ್ ಇದ್ದಾರೆ ಎಷ್ಟೋ ಜನ. ರೀಸೆಂಟ್ ಆಗಿ 24 ಜನ ರಿಟರ್ನ್ ಎಕ್ಸಾಮ್ ಬರೆದಿದ್ರೆ 24 ಜನನು ಕ್ಲಿಯರ್ ಮಾಡಿದ್ದಾರೆ. ಅದಕ್ಕಿಂತ ಮುಂಚೆ ನಮಗೆ 4 ಜನ ಆಲ್ರೆಡಿ SSC GD ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ. ಅಂದ್ರೆ ಅವರ ಒಂದು ಪ್ರಿಪರೇಷನ್ಸ್ ನಾವು ಆತರ ನಡೆಸಿರ್ತೀವಿ. ಸೊ ನೀವು 70 80ಕ್ಕಿಂತ 100 110 120 ಮೇಲೆ ಟಾರ್ಗೆಟ್ ಮಾಡಿದ್ರೆ ಇನ್ನ ಒಳ್ಳೊಳ್ಳೆ ಪೋಸ್ಟ್ಗಳು ಸಿಗ್ತಾ ಹೋಗುತ್ತೆ. ಓಕೆ. ಈ SSC GD ಎಕ್ಸಾಮ್ಸ್ ಅಲ್ಲಿ ನೋಡಿದಾಗ ಫಿಸಿಕಲ್ ಟೆಸ್ಟ್ ಡೀಟೇಲ್ಸ್ ಗಳನ್ನ ನೋಡ್ಬೋದು ನೀವು. ಓಕೆ. ಫಿಸಿಕಲ್ ಅಲ್ಲೂ ಕೂಡ ಅಂದ್ರೆ ನೀವು ಏನು ಎಕ್ಸಾಮ್ ಬರೆದ ಮೇಲೆ ನೀವು ಫಿಸಿಕಲಿಗೆ ಕ್ವಾಲಿಫೈ ಆಗ್ತೀರಾ. ಅದೇ ಓಟ ಅಂದ್ರೆ ನೀವು ಅಲ್ಲಿ ಫಿಸಿಕಲಿ ನಾನು ಫಿಟ್ ಇದ್ದೀನಿ ಅಂತ ಪ್ರೂವ್ ಮಾಡ್ಕೋಬೇಕು. ಹೌದಾ? 5 ಕಿಲೋಮೀಟರ್ ರನ್ನ 24 ನಿಮಿಷ, ಫಾರ್ ಫೀಮೇಲ್ಸ್ 1.6 ಕಿಲೋಮೀಟರ್ನ 8.5 ಮಿನಿಟ್ಸ್. ಹೈಟ್ ಸ್ಟ್ಯಾಂಡರ್ಡ್ ಇರುತ್ತೆ 170 ಸೆಂಟಿಮೀಟರ್, ಇಲ್ಲಿ 157 ಸೆಂಟಿಮೀಟರ್. ಇದ್ರ ಬಗ್ಗೆ ಇನ್ನ ನಾವ್ ಏನ್ ಮಾಡ್ಬೋದು, ಅಫಿಷಿಯಲ್ ನೋಟಿಫಿಕೇಶನ್ ಬಂದಾಗ ನಿಮಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನ ಕೊಡ್ಬೋದು. ನಾನು ಈ ಒಂದು ವಿಡಿಯೋ ಮುಖಾಂತರ ಯಾಕೆ ಬಂದಿದ್ದೀನಿ ಅಂತಂದ್ರೆ ಅಫಿಷಿಯಲ್ ನೋಟಿಫಿಕೇಶನ್ ಬರಕ್ಕಿಂತ ಮುಂಚೆ ನಮ್ಗೆ ಗೊತ್ತು ಈ ತರ ಬರ್ತಾ ಇದೆ ಅಂತ. ಹೌದಾ? ಅದನ್ನ ನಾವು ಕಾಯೋದು ಬೇಡ, ಅದು ಬರ್ಲಿ ಅಂತ ಅಫಿಷಿಯಲ್ ಆಗಿ. ಯಾಕಂದ್ರೆ ಬಹಳಷ್ಟು ನಂಗೆ ಬರ್ಲಿ ತಡಿ ಆಮೇಲೆ ಪ್ರಿಪೇರ್ ಆಗೋಣ, ನಾಳೆ ಆಗೋಣ, ನಾಡ್ದಾಗೋಣ. ಬೇಡ, ನಾಳೆ ನಾಡ್ದು ಅನ್ನೋದು ನಮಗೆ ಒಂದು ತಿಂಗ್ ನೆನಪಿಡ್ಕೊಳ್ಳಿ. ಆಪರ್ಚುನಿಟಿ ಅನ್ನೋದು ಬಂದಾಗ ನಾವು ಅದನ್ನ ಗ್ರ್ಯಾಬ್ ಮಾಡ್ಕೋಬೇಕು ಬೇಗನೆ. ಯಾಕಂದ್ರೆ ನಮ್ಗೆ ಈ ತರ ಇರುವಂತ ಪೋಸ್ಟ್ಗಳಲ್ಲಿ ನಾವು ಅದನ್ನ ಪಡ್ಕೊಳ್ಳೇಬೇಕಂತಂದಾಗ ನಾವು ಅದಕ್ಕೆ ತಕ್ಕಂತೆ ನಾವು ರಿಯಾಕ್ಟ್ ಆಗೋದ್ ಕಲಿಬೇಕು. ಓಕೆ, ಬರುತ್ತಪ್ಪ, ಬೇಗ ನಾನು ರೀಚ್ ಆಗ್ಬೇಕು ಅಂತ. ಯಾಕಂದ್ರೆ ನೋಡಿ, SSC GD ಅನ್ನೋದು ನಾವು ನೋಡ್ದಂಗೆ ಜಸ್ಟ್ ಜಾಬ್ ಅಲ್ಲ ರೀ. ಅದು ಒಂದು ಯೂನಿಫಾರ್ಮ್, ಒಂದು ರೆಸ್ಪೆಕ್ಟ್, ಒಂದು ಬ್ಯಾಡ್ಜ್ ಆಫ್ ಪ್ರೈಡ್. ಹೌದಾ? ಹೆಮ್ಮೆ ಅದು. ಅಂಡ್ ಇಟ್ಸ್ ಅ ಸೆಕ್ಯೂರ್ ಫ್ಯೂಚರ್ ಫಾರ್ ಯುವರ್ ಫ್ಯಾಮಿಲಿ ಆಲ್ಸೋ. ಯಾಕಂದ್ರೆ ಬಹಳಷ್ಟು ಜನ ಥಿಂಕ್ ಮಾಡಿ, ಸರ್ ನನ್ನ ಬ್ಯಾಕ್ ಗ್ರೌಂಡ್ ಸ್ಟ್ರಾಂಗ್ ಅಲ್ಲ, ಎಜುಕೇಶನಲ್ ನಾರ್ಮಲ್ ಇದೆ, ಇಂಗ್ಲಿಷ್ ಅಲ್ಲಿ ವೀಕ್ ಇದೀನಿ ಅಂದವರು ಕೂಡ ಈಗ ಆಲ್ರೆಡಿ ನಮ್ಮ ದೇಶ ಸೇವೆ ಮಾಡ್ತಾ ಇದ್ದಾರೆ. ನಮ್ಮ ವಿದ್ಯಾರ್ಥಿಗಳು ಇಂಗ್ಲಿಷೇ ಬರ್ತಿರ್ಲಿಲ್ಲ, ಈಗ ಆಲ್ರೆಡಿ ಸೇವೆ ಸಲ್ಲಿಸ್ತಾ ಇಲ್ವಾ? ಯಾಕಂದ್ರೆ ಕಲ್ತಿದ್ದಾರೆ. ಬರಲ್ಲ ಅಂತ ಎಷ್ಟು ಹಿಂದೆ ಹೋಗ್ತೀವಿ ಅಷ್ಟು ನಾವು ಕಲಿಯಲ್ಲ. ಸೊ ಕಲ್ತಿದ್ದಾರೆ, ಅಷ್ಟು ಚೆನ್ನಾಗಿ ಕಲ್ಸಿದೀವಿ. ಈಗ ಆಲ್ರೆಡಿ ನಮಗೆ ಎಷ್ಟೋ ಜನ ಇದ್ದಾರೆ, ಭೀಮೇಶ್ ಅಂತ ಆಗಿರ್ಬೋದು, ಅಥವಾ ನಮಗೆ ರೀಸೆಂಟ್ ಆಗಿ ಒಂದು ಸುಹಾಸ್ ಆಗಿರ್ಬೋದು. ಎಷ್ಟೋ ಜನ ಇದ್ದಾರೆ ನಮ್ಮಲ್ಲಿ SSG Dಗೆ ಆಲ್ರೆಡಿ ಸೇವೆ ಸಲ್ಲಿಸ್ತಾ ಇರೋರು. ಓಕೆ. ಅದರಲ್ಲಿ ನಮಗೆ ವಿಠಲ್ ಆಗಿರ್ಬೋದು, ಧನುಷ್ ಆಗಿರ್ಬೋದು. ಓಕೆ, ಸೊ ಇವರು 4 ಜನದಲ್ಲಿ 2 3 ಏನಪ್ಪಾ ಅಂದ್ರೆ ಪೂರ್ತಿ ಕನ್ನಡ ಮೀಡಿಯಂನವ್ರು ಇರೋರೆ. ಅವರು ಕೂಡ ಸಾಧನೆ ಮಾಡಿದ್ರೆ. ಯಾಕೆ ಬಹಳ ಜನಕ್ಕೆ ಇರ್ತದ, ಸರ್ ಏನ್ ಸರ್ ನನಗೆ ಇಂಗ್ಲೀಷೇ ಬರಲ್ಲ, ಬೇರೆ ಇಲ್ಲ, ಕನ್ನಡ ಬಿಟ್ಟು ಬೇರೆ ಬರಲ್ಲ. ತಲೆ ಕೆಡ್ಸ್ಕೊಬೇಡಿ, ಕಲಿಬಹುದು. SSC GD ಸೆಲೆಕ್ಟ್ಸ್ ಹಾರ್ಡ್ ವರ್ಕ್, ನಾಟ್ ಅ ಬ್ಯಾಕ್ ಗ್ರೌಂಡ್. ನಿಮ್ಮ ಬ್ಯಾಕ್ ಗ್ರೌಂಡ್ ನೋಡಲ್ಲ, ನಿಮ್ಮ ಒಂದು ಡೆಡಿಕೇಶನ್, ಹಾರ್ಡ್ ವರ್ಕ್ ನೋಡುತ್ತೆ. ನಿಮ್ಮ ಪ್ರಾಕ್ಟೀಸ್ ಇಂತ್ರ ಸೆಲೆಕ್ಟ್ ಮಾಡ್ತಿರೋ ಹೊರತು ನಿಮ್ಮ ದುಡ್ಡಿಂತ್ರ ಅಲ್ಲ. ನನ್ನ ಹತ್ರ ದುಡ್ಡಿದೆಯಪ್ಪ, ನಂಗೆ ಆರ್ಮಿ ಯೂನಿಫಾರ್ಮ್ ಕೊಡಿ ಅಂದ್ರೆ ಹೊಲಿಸ್ಕೋಬಹುದು. ಆದ್ರೆ ಅಫಿಷಿಯಲ್ ಆರ್ಮಿ ಹಾಕೊಳಕ್ ಆಗಲ್ಲ. ಹೊಲಿಸ್ಕೋಬಹುದು ಆತರ. ಈಗ ಚಿಕ್ಕ ಮಕ್ಕಳಿಂದ ಪೊಲೀಸ್ ಡ್ರೆಸ್ ಹಾಕ್ತಾರೆ, ಆರ್ಮಿ ಡ್ರೆಸ್ ಹಾಕ್ತಾರೆ, ಹಂಗ ಹಾಕೋಬಹುದು ಅಷ್ಟೇ. ನಾಳೆ ನಿಮ್ಮ ಮಕ್ಕಳಿಗೆ ನೀವು ಪ್ರೈಡ್ ಇತ್ರ ತಗೋಬೇಕಾದ್ರೆ ದುಡ್ಡಿಂದ ತಗೊಳಕ್ ಆಗಲ್ಲ ಯೂನಿಫಾರ್ಮ್ ಅನ್ನ. ಸೊ ನಿಮ್ಮ ಪ್ರಾಕ್ಟೀಸ್ ಇಂತ್ರನೇ ಒಂದು ಆ ಜಾಬ್ ಸೇರಕ್ ಆಗೋದು. ಹೌದಾ? ನಿಮ್ಮ ಅಟೆಂಪ್ಟ್ ಇಂದ ಜಾಬಿಗೆ ಸೇರ್ಕೊಳಕ್ ಆಗೋದು ಹೊರತು ಎಕ್ಸ್ಕ್ಯೂಸಸ್ ನಾಳೆ ಮಾಡೋಣ, ನಾಡಿದ್ದು ಮಾಡೋಣ ಆ ತರ ಇದ್ರೆ ನಡೆಯಲ್ಲ. ನಿಮ್ಮ ಡೆಡಿಕೇಶನ್ ಬೇಕ್ರಿ. ನೀವೇನಾದ್ರೂ ಡೆಡಿಕೇಟೆಡ್ ಆಗಿದ್ರೆ, ನಾನ್ ಮಾಡಬಹುದು, ನನ್ನ ಕೈಲಿ ಸಾಧ್ಯ ಅಂತ ಇದ್ರೆ ಖಂಡಿತ. ಯಾಕಂದ್ರೆ ನಾವು ಕೊಡ್ತಾ ಇದ್ವಿ ಒಂದು ಭರವಸೆ ಏನಂದ್ರೆ ರಿಟರ್ನ್ ಎಕ್ಸಾಮ್ ಅಲ್ಲಿ 100% ರಿಸಲ್ಟ್ ಅನ್ನ ಕೊಡ್ತೀವಿ. ನಿಮಗೆ ಯಾವುದೇ ತರ ಫೇಲ್ ಆಗಲ್ಲ. ಫೇಲ್ ಆದ್ರೆ ನಿಮ್ಮ ಒಂದು ಏನಪ್ಪಾ ಅಂತಂದ್ರೆ ಫೀಸ್ ವಾಪಸ್ ಇರುತ್ತೆ. ಹೌದಾ? ಸೊ ಆ ತರ ಒಂದು ರಿಟರ್ನ್ ಎಕ್ಸಾಮ್ಸ್ಗೆ ನಾವೇನ್ ಮಾಡ್ತಾ ಇದೀವಿ, ನಿಮಗೆ ಆ ಒಂದು ಗ್ಯಾರಂಟಿಯನ್ನ ಕೊಡ್ತಾ ಇದೀವಿ, ರಿಟರ್ನ್ ಎಕ್ಸಾಮ್ಸ್ ಆರಾಮ್ಸೆ ಮಾಡ್ಕೋತೀರಾ ಅಂತ. ಆದ್ರೆ ನಿಮ್ಮಲ್ಲಿ ಏನ್ ಹೇಳ್ತೀವಿ ಅಂತಂದ್ರೆ ಆ ಒಂದು ಡೆಡಿಕೇಶನ್ ಇರಬೇಕು. ಓಕೆ. ಯಾವುದೇ ತರ ಒಂದು ಎಕ್ಸ್ಕ್ಯೂಸಸ್, ಮನಿ, ಬ್ಯಾಕ್ ಗ್ರೌಂಡ್ ಅದೇನು ಮ್ಯಾಟರ್ ಆಗಲ್ಲ. ಎಲ್ಲ ಕೂಡ ನಮಗೆ ನಾವು ನೋಡ್ಬೋದು. ಯಾಕಂದ್ರೆ ನಾನು ನೋಡಿದೀನಿ ಕೆಲವೊಬ್ಬರನ್ನ, ಅದ್ರಲ್ಲಿ ನೋಡ್ಬೋದು. ದೇ ನೆವರ್ ಸ್ಟಾರ್ಟ್. ಹೌದಾ? ದೇ ಕೀಪ್ ಸೀಯಿಂಗ್. ಏನಪ್ಪಾ ಅಂದ್ರೆ ಅವ್ರು ಹೇಳ್ತಾ ಇರ್ತಾರೆ, ನಾಳೆ ಮುಗಿಸೋಣ, ನೆಕ್ಸ್ಟ್ ವೀಕ್ ಸ್ಟಾರ್ಟ್ ಮಾಡೋಣ, ನೆಕ್ಸ್ಟ್ ವೀಕ್ ಮುಗಿಸ್ತೀನಿ ಇದನ್ನ, ನೆಕ್ಸ್ಟ್ ಮಂತ್ ಸ್ಟಾರ್ಟ್ ಮಾಡೋಣ ಬಿಡು, ಏನೈತಲ್ಲ ಕಾಲ್ಫಾರ್ಮ್ ಆಗೈತೆ ನೀನ ಇಲ್ಲ, ಹುಚ್ಚದಿನಿ, ಜನವರಿ ಆಗೈತಿ ಎಕ್ಸಾಮ್ ಕಾಲ್ಫಾರ್ಮ್, ಎಕ್ಸಾಮ್ ನಡೆಯೋದು ಇಷ್ಟು ಬೇಗ ಮಾಡಿ ಏನ್ ಮಾಡ್ತಿ, ಫೆಬ್ರವರಿ ಮಾಡೋಣ. ಇದು ನೋಡ್ರಿ, ನಾವು ಡಿಗ್ರಿಯಲ್ಲೆಲ್ಲ ಮಾಡಿದೀವಿ, PU ಅಲ್ಲೆಲ್ಲ ಮಾಡಿದೀವಿ. ಏನಪ್ಪಾ ಅಂದ್ರೆ ಎಕ್ಸಾಮ್ ಹಿಂದಿನ ದಿನ ಓದಿರೋದು ಹೌದು.
ಇದು ಎಕ್ಸಾಮ್ ಇಂದಿನ ಓದೋದಲ್ಲ ಇದು. ಇದನ್ನ ಬಹಳಷ್ಟು ಜನ, ಲಕ್ಷಾಂತರ ಜನ ಬರಿತಿದ್ದಾರೆ ಅಂತಂದ್ರೆ, ನಾನು ಅವಾಗ್ಲೇ ಹೇಳೋದು ಅದನ್ನ ತಲೆಯಲ್ಲಿ ಹಿಡ್ಕೋಬೇಡಿ ಅಂತ ಹೇಳಿದೀನಿ. ಆದ್ರೆ ಕಂಪೇರ್ ಮಾಡ್ಕೊಳ್ಬೇಡಿ, ಹೌದು. ಆದ್ರೆ ಒಂಚೂರ ಒಂದು ಐಡಿಯಾ ಇರ್ಲಲ್ಲ, ನನಗೊಂದು ಜಾಬ್ ಬೇಕಾದ್ರೆ ಸುಮ್ಮನೆ ಯಾರೋ ಬಂದು ಕೊಡಲ್ಲ. ಹಾಗಾಗಿ ನೋಟಿಫಿಕೇಶನ್ ಅನ್ನೋದಿನ ನೋಡಿ, ಒಂದು ಡೇ ನೋಟಿಫಿಕೇಶನ್ ಕಮ್ಸ್, ಅವಾಗ ಪ್ಯಾನಿಕ್ ಆಗ ಸ್ಟಾರ್ಟ್ ಆಗತ್ತೆ. ಅಯ್ಯೋ ಬಂದ್ಬಿಡ್ತು, ಇನ್ನೇನ್ ಮಾಡೋಣ ಆ ಗಾಬರಿಲ್ಲ ಅರ್ಧಕ್ಕರ್ಧ ಹೋಗಿರುತ್ತೆ. ಓಕೆ, ಸೊ ನೋಟಿಫಿಕೇಶನ್ ವಿಲ್ ನಾಟ್ ಚೇಂಜ್ ಯುವರ್ ಫ್ಯೂಚರ್. ನೋಟಿಫಿಕೇಶನ್ ಬಂತು ನನಗೆ ಅಂತ ಅದು ಚೇಂಜ್ ಮಾಡಲ್ಲ ನಿಮ್ಮ ಫ್ಯೂಚರ್ನ. ನಿಮ್ಮ ಪ್ರಿಪರೇಷನ್ ಏನಿದೆ ಅಲ್ಲ, ಅದು ನಿಮ್ಮನ್ನ ಚೇಂಜ್ ಮಾಡ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಪ್ರಿಪರೇಷನ್ ಅನ್ನ ಹಿಂದಿನಿಂದಲೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾಕೆ ಹೇಳ್ತಿದ್ದೀನಿ ಅಂತಂದ್ರೆ, ನಮ್ಮ ಒಂದು SSC GDಗೂ ಕೂಡ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ, ಇದೆ ಡಿಸೆಂಬರ್ 3ರಿಂದ. ಓಕೆ, ಯಾರಾದರೂ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಾ ಇದ್ದೀರಾ ಆಸ್ಪಿರೆಂಟ್ಸ್, ಅಥವಾ ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ಸ್ನೇಹಿತರಾಗಿರ್ಲಿ, ಯಾರಾದರೂ ನಾನು SSC GD ಸೇರಬೇಕು, ನನಗೊಂದು ದಾರಿ ತೋರಿಸ್ತಾ ಇಲ್ಲ, ನಾನು ಎಲ್ಲಿ ಹೋಗ್ಬೇಕು, ಏನ್ ಮಾಡಬೇಕು, ಅಥವಾ ಯಾವ ತರ ಪ್ರಿಪರೇಷನ್ ನಡಿಬೇಕು ಅಂತಿದ್ರೆ ಖಂಡಿತ ತಲೆ ಕೆಡಿಸ್ಕೋಬೇಡಿ. ಲರ್ನ್ ಆನ್ಲೈನ್ ನಿಮ್ಮ ಒಟ್ಟಿಗಿದೆ. ಯಾಕಂದ್ರೆ ಡಿಸೆಂಬರ್ 3ರಿಂದ ಲರ್ನ್ ಆನ್ಲೈನ್ ಅಲ್ಲಿ ಒಂದು ಸ್ಪೆಷಲ್ ಬ್ಯಾಚ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಈ ಸ್ಪೆಷಲ್ ಬ್ಯಾಚ್ ಏನಪ್ಪಾ ಅಂತಂದ್ರೆ, ನಿಮಗೆ ನಿಮ್ಮ ಒಂದು ಪ್ರಿಪರೇಷನ್ಸ್, ನಿಮ್ಮ ಒಂದು ಕಂಪ್ಲೀಟ್ ನಿಮ್ಮ ಜಾಬ್ ಸಿಗೋವರೆಗೂ ನಾವು ನಿಮ್ಮೊಟ್ಟಿಗೆ ಇರ್ತೀವಿ. ಅಂಡ್ SSC GDಯಲ್ಲಿ ಫಿಸಿಕಲ್ ಕೂಡ ನಾವು ಏನ್ ಮಾಡ್ತಾ ಇದೀವಿ, ಟ್ರೈನ್ ಮಾಡ್ತಾ ಇದೀವಿ. ಇಲ್ಲಿ ನೀವು ನೋಡ್ಬೋದು, ಕಂಪ್ಲೀಟ್ ಸಿಲೆಬಸ್ ಕವರೇಜ್ ಇರುತ್ತೆ, ಡೈಲಿ ಮಾಕ್ ಟೆಸ್ಟ್ ಗಳನ್ನ ತಗೋತೀರಾ. ಅದೇ ತರ ಸ್ಪೆಷಲ್ ಫಿಸಿಕಲ್ ಟ್ರೈನಿಂಗ್ ಗೈಡೆನ್ಸ್ ಅನ್ನ ಕೊಡ್ತೀವಿ. ಪ್ರೀವಿಯಸ್ ಇಯರ್ ಪೇಪರ್ ಮೇಲೆ ಸಾಲ್ವ್ ಮಾಡಿಸ್ತೀವಿ. GK ಕ್ಯಾಪ್ಸುಲ್ ಆಗಿರ್ಬೋದು, ಕರೆಂಟ್ ಅಫೇರ್ಸ್ ಮೇಲೆ ಹೇಗೆ ನೀವು ಅಧ್ಯಯನ ಮಾಡ್ಬೇಕಂತ ತಿಳಿಸ್ಕೊಡ್ತೀವಿ. ಡೌಟ್ ಕ್ಲಿಯರಿಂಗ್ ಇರುತ್ತೆ. ಅಂಡ್ ಮೋರ್ ಎವರ್ ನೋಡಿ, ಒಂದು ಡಿಸಿಪ್ಲಿನ್ ಆಗಿ ಮೋಟಿವೇಶನ್ ಇಂದ ಒಂದು ಪರ್ಸನಲ್ ಮಾನಿಟರಿಂಗ್ ಕೂಡ ನೀವು ಒಂದು ಬ್ಯಾಚ್ ಅಲ್ಲಿ ನೋಡಬಹುದು. ಹಾಗಾದ್ರೆ ಈ ಒಂದು ಇಷ್ಟೆಲ್ಲ ನಿಮಗೇನಿದೆಯಲ್ಲ, ಇದು ಡಿಸೆಂಬರ್ 3ರಿಂದ ಪ್ರಾರಂಭವಾಗ್ತದೆ. ಬಿಕಾಸ್ ನೋಟಿಫಿಕೇಶನ್ ಬರ್ತಾ ಇದೆ. ಯಾಕೆ ಈಗ ಸೇರ್ಬೇಕು ಸರ್, ನೋಟಿಫಿಕೇಶನ್ ಬಂತ ಇನ್ನಲ್ಲ, ಯಾಕೆ ಸೇರ್ಬೇಕಂತಂದ್ರೆ ನೋಟಿಫಿಕೇಶನ್ ಬರ್ತಿದೆ ಅಂತ ಗೊತ್ತು, ಹೌದಾ. ಸೊ ಎಕ್ಸಾಮ್ಸ್ ಜನವರಿ ಮಾರ್ಚ್ ಅಥವಾ ಜನವರಿ ಫೆಬ್ರವರಿ ಒಳಗಡೆ ನಡೆಯುತ್ತಂತನೂ ಕೂಡ ಗೊತ್ತು. ಹಾಗಾಗಿ ನಮ್ಮ ಪ್ರಿಪರೇಷನ್ ಒಂದು ಮಂತ್ ಫುಲ್ ಸ್ಟ್ರಾಂಗ್ ಫೌಂಡೇಶನ್ ಅನ್ನ ಹಾಕಿ 1 ಮಂತ್ ರಿವಿಷನ್ ಅನ್ನ ಮಾಡಿ ಮಾಕ್ ಟೆಸ್ಟ್ ಗಳನ್ನ ತಗೊಳ್ತಾ ಹೋದ್ರೆ ಈ 2 to 3 months ನಾವು ಗ್ಯಾರಂಟಿ ಇಂಪ್ರೂವ್ಮೆಂಟ್ ಅನ್ನ ಕಾಣಬಹುದು. ಹಾಗಾಗಿ ಸ್ವಲ್ಪ ತಲೆಯಲ್ಲಿ ಇಟ್ಕೊಳ್ಳಿ, ಯಾರೆಲ್ಲ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ದೀರಾ, ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡಿ. GD ಎಕ್ಸಾಮ್ ಅನ್ನ ಈ ವರ್ಷ ನೀವು ಖಂಡಿತ ಯೂನಿಫಾರ್ಮ್ ಹಾಕೊಳ್ಳೋದು ಪಾಸಿಟಿವ್ ಇಂಟೆಂಟ್ ಇರಲಿ. ನಾನು ಹಾಕೊಳ್ತೀನಪ್ಪ ಈ ವರ್ಷ 2026 ನನ್ನ ಜೀವನದಲ್ಲಿರುವಂತ ಒಂದು ಅಮೃತ ಗಳಿಗೆ ಬಂದಂಗೆ, ನಾನು ಈ ವರ್ಷ ನಾನು ಯೂನಿಫಾರ್ಮ್ ಹಾಕ್ತೀನಿ, ಆರ್ಮಿ ಯೂನಿಫಾರ್ಮ್ ಹಾಕ್ತೀನಿ ಅನ್ನೋದೊಂದು ಆ ಒಂದು ಪಾಸಿಟಿವ್ ಇಂಟೆಂಟ್ ಇರಲಿ, ಎಷ್ಟೋ ಚೇಂಜಸ್ ಮಾಡುತ್ತೆ ನಿಮ್ನ, ಹೌದಾ. ಸೊ ಹಾಗಾಗಿ ಈ ಒಂದು SSC GD ಬ್ಯಾಚಿಗೆ ನೀವೇನಾದ್ರೂ ಜಾಯ್ನ್ ಆಗ್ಬೇಕಿದ್ರೆ ಖಂಡಿತ ಕೊಟ್ಟಿರೋ ನಂಬರ್ 7019285369 ನನಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂದ್ರೆ ಸೀಟ್ಸ್ಗಳು ಕೂಡ ಅಷ್ಟೇ ಲಿಮಿಟೆಡ್. ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮ್ ಎಕ್ಸಾಮ್ ಕ್ಲಿಯರ್ ಆಗೋವರೆಗೂ ಕೊಡ್ತಾರೆ ಹೇಳಿ, ಯಾವ ಇನ್ಸ್ಟಿಟ್ಯೂಟ್ ಅಲ್ಲಿ ನಿಮಗೆ ಈ ತರ ಫಿಸಿಕಲ್ ಟ್ರೈನಿಂಗು, ಸೊ ಅವೆಲ್ಲಾನು ಯಾಕೆ ಕೊಡ್ತಾರೆ ಹೇಳಿ, ಹೌದಾ. ಸೊ ನಿಮಗೆ ಇಷ್ಟೊಂದು ಕೊಡ್ತಾ ಇದ್ದೀವಿ, ನಾವು ಸ್ಟೂಡೆಂಟ್ ಓರಿಯೆಂಟೆಡ್ ಕೊಡ್ತಾ ಇದೀವಿ ಅಂದ್ರೆ ಸೀಟ್ಸ್ ಕೂಡ ಲಿಮಿಟೆಡ್ ಇರ್ತದ. ಸೊ ನಿಮಗೆ ಏನಾದ್ರು ಇದ್ರ ಬಗ್ಗೆ ಮಾಹಿತಿ ಬೇಕಾ, ಬೇಗ ಜಾಯ್ನ್ ಆಗ್ಬೇಕಾ, ಕೊಟ್ಟಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಯಾಕಂತಂದ್ರೆ ಇಫ್ ಯು ಆರ್ ಸೀರಿಯಸ್ ಅಬೌಟ್ ಯುವರ್ ಫ್ಯೂಚರ್ ಅಂತಂದ್ರೆ, ಅಂದ್ರೆ ನಿಮ್ಮ ಒಂದು ಫ್ಯೂಚರ್ ಬಗ್ಗೆ ನಿಮಗೆ ಅಷ್ಟೊಂದು ಸೀರಿಯಸ್ನೆಸ್ ಇದೆ ಅಂದ್ರೆ, ಅಥವಾ ಈ ಒಂದು ಯೂನಿಫಾರ್ಮ್ ಹಾಕೊಳ್ಳೇಬೇಕನ್ನೋ ಒಂದು ನಂಬಿಕೆ, ಅಥವಾ ಹಾಕೊಳ್ಳೇಬೇಕು ಅನ್ನೋ ಒಂದು ಆಸೆ ಇದೆ ಅಂತಂದ್ರೆ, ಆ ಆಸೆಯನ್ನ ಹಾಗೆ ಬಿಡಬೇಡಿ. ಅದ್ರ ಹಿಂದೆ ಬೆನ್ನತ್ತಿ, ಆ ಕನಸಿನ ಹಿಂದೆ ಬೆನ್ನತ್ತಿ. ಯಾಕಂದ್ರೆ ನಿಮ್ಮ ಪೇರೆಂಟ್ಸ್ ಕೂಡ, ನನ್ನ ಮಗ ಈ ತರ ಒಂದು ಯೂನಿಫಾರ್ಮ್ ಹಾಕಿದ್ರೆ ಯಾವ ಪೇರೆಂಟ್ಸಿಗೆ ಬೇಜಾರಾಗತ್ತೆ ಹೇಳ್ರಿ, ಪ್ರೌಡ್ ಫೀಲ್ ಆಗತ್ತೆ. ಸೊ ಈ ತರ ನಿಮ್ಮ ಒಂದು ಪೇರೆಂಟ್ಸ್ಗೂ ಪ್ರೌಡ್ ಫೀಲ್ ಮಾಡಬೇಕು, ನಿಮಗೂ ಕೂಡ ಒಂದು ಐಡೆಂಟಿಟಿ ಬರಬೇಕು ಅಂತಿದ್ರೆ ಇವತ್ತಿನಿಂದ ಪ್ರಾರಂಭ ಮಾಡಿ. ಯಾಕಂದ್ರೆ ಇದು ನಿಮ್ಮ ಟೈಮ್, ಅಪ್ನಾ ಟೈಮ್ ಆಯೇಗ ಅಂತಾರಲ್ಲ, ಅದೇ ತರ ದಿಸ್ ಈಸ್ ಯುವರ್ ಟೈಮ್ ಅಂತ ಹೇಳ್ತಾ, ಇದು ನಿಮ್ಮ ಹತ್ರನೇ ಇದೆ. ಡಿಸೆಂಬರ್ 3ರಿಂದ ಸ್ಟಾರ್ಟ್ ಆಗ್ತಾ ಇದೆ ಬ್ಯಾಚ್. ಅದಕ್ಕೋಸ್ಕರ ಲೆಟ್ಸ್ ಕ್ರ್ಯಾಕ್ SSC GD 2025 ಟುಗೆದರ್ ಅಂತ ಹೇಳ್ತಾ, ಆಲ್ ದ ಬೆಸ್ಟ್, ಜೈ ಹಿಂದ್ ಅಂತ ಅನ್ಕೊಳ್ಳಿ. ಸೊ ಈ ಡಿಸೆಂಬರ್ 3rd ಬ್ಯಾಚ್ಗೆ ಸ್ವಲ್ಪ ಮಾಹಿತಿ ಕೊಟ್ಟಿದ್ದೀನಿ ನಿಮಗೆ. ಏನಪ್ಪಾ ಅಂತಂದ್ರೆ GD ಜೊತೆ ನಿಮಗೆ ಬ್ಯಾಂಕಿಂಗ್, SSC, ರೈಲ್ವೇಸ್ ಅಂತ ಬೇರೆ ಬೇರೆ ಎಕ್ಸಾಮ್ಸ್ ಗಳಿಗೂ ಕೂಡ ತರಬೇತಿಯನ್ನು ಕೊಡಲಾಗುವುದು. ಯಾಕಂದ್ರೆ ಇಲ್ಲಿ ಪ್ರೂವನ್ ರೆಕಾರ್ಡ್ ಗಳನ್ನ ನೋಡಿದ್ರೆ 28 ಜನ SBI ಕ್ಲರ್ಕ್ ಅನ್ನ ಪ್ರಿಲಿಮ್ಸ್ ಅನ್ನ ಕ್ಲಿಯರ್ ಮಾಡಿದ್ದಾರೆ ರೀಸೆಂಟ್ ಆಗಿ, 36 ಜನ IBPS ಕ್ಲರ್ಕ್ ಅನ್ನ ಕ್ಲಿಯರ್ ಮಾಡಿದ್ದಾರೆ, 24 ಜನ ಕಳೆದ SSC GD ರಿಟರ್ನ್ ಎಕ್ಸಾಮ್ ಅನ್ನ 24 ಕ್ಲಿಯರ್ ಮಾಡಿದ್ದಾರೆ, 4 ಜನ NTPC CBT1 ಕ್ಲಿಯರ್ ಮಾಡಿದ್ದಾರೆ. ಹಲವಾರು ರೆಕಾರ್ಡ್ ಗಳನ್ನ ನೀವು ಇಲ್ಲಿ ನೋಡಬಹುದು. ಸೊ ನಿಮಗೂ ಕೂಡ ಜಾಯ್ನ್ ಆಗ್ಬೇಕಂತ ಇದ್ರೆ ಇಲ್ಲಿ ಕೊಟ್ಟಿದ್ದೀನಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮನ್ನ ಸಂಪರ್ಕಿಸಿ, ಈ ಕೊಟ್ಟಿರೋ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇನ್ನ ಹೆಚ್ಚಿನ ಡೀಟೇಲ್ಸ್ ಅಥವಾ ನಿಮ್ಮ ಹೆಸರನ್ನ ನೋಂದಾಯಿಸಿಕೊಳ್ಳಬಹುದು. ಥ್ಯಾಂಕ್ ಯು ಎವ್ರಿವನ್. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದು ಮರಿಬೇಡಿ. ಹಾಗೆ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ನಿಮ್ಮ ಸ್ನೇಹಿತರಿಗೆ ಅಥವಾ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ ಒಂದು ಉಪಯುಕ್ತವಾದ ಮಾಹಿತಿಗಳು ಅಥವಾ ಇನ್ನ ಹೆಚ್ಚಿನ ವಿಡಿಯೋಸ್ಗಾಗಿ ಶೇರ್ ಅನ್ನು ಕೂಡ ಈ ವಿಡಿಯೋನ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ ಯು ಎವ್ರಿವನ್. ಆಲ್ ದ ಬೆಸ್ಟ್. ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಾ, ಜೈ ಹಿಂದ್.